ಹಲೋ ಮಕ್ಕಳೇ, ಈಗ ನೋಡಿ ಎಕ್ಸಸೈಸ್ 2.2 ರಿಲೇಷನ್ ಫಂಕ್ಷನ್ಸ್ನಲ್ಲಿ ಫಸ್ಟ್ ಕ್ವೆಶನ್ ಮಾಡೋಣ. ಇದರೊಳಗೆ ಲೆಟ್ ಎ ಈಕ್ವಲ್ಸ್ ಟು 1 ರಿಂದ 14 ಮಟ್ಟ ನಂಬರ್ಸ್ ಕೊಟ್ಟಿದ್ದಾರೆ. ಎ ಇಸ್ ಅ ಸೆಟ್ ವಿಚ್ ಕಂಟೈನ್ಸ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 to 14. ಡಿಫೈನ್ ಅ ರಿಲೇಷನ್ ಆರ್ ಫ್ರಮ್ ಎ ಟು ಎ ಬೈ ಆರ್ ಈಕ್ವಲ್ಸ್ ಟು x, y such that 3x minus y equals to 0 where x and y belongs to a. Write down its domain, codomain and range. First of all ನೋಡಿ, a ಇದೆ 1 ರಿಂದ 14 ಮಟ್ಟ ಇದೆ. ಓಕೆ, ನಾವು ರಿಲೇಷನ್ ಫೈಂಡ್ ಔಟ್ ಮಾಡಬೇಕಂತೆ x, y such that. ಸೊ ಹೀಗಿದೆ ರಿಲೇಷನ್ನ ಹೀಗೆ ಬಿಲ್ಡ್ ಮಾಡಿದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್ ಏನಾದರೂ ರಿಲೇಷನಲ್ಲಿ ಈಕ್ವೇಷನ್ ಕೊಟ್ಟಿದ್ರೆ ಸಚ್ ದ್ಯಾಟ್ ಇಲ್ಲಿದೆ. ರಿಲೇಷನ್ನಲ್ಲಿ ಈಕ್ವೇಷನ್ ಕೊಟ್ಟಿರ್ತಲ್ಲ, ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಈಕ್ವಲ್ಸ್ ಟು 0. ಸೊ ಇಟ್ ಈಸ್ 3x ಈಕ್ವಲ್ಸ್ ಟು y. ಇದು ನಮ್ಗೆ ಸಿಕ್ಕಿದೆ ಅಲ್ಲ, ನೀವು ಬೇಕಾದರೆ x ಹಾಕೋಬೋದು, ಇಲ್ಲಾಂದರೆ y ಹಾಕೋಬೋದು. ಸೊ ಫಸ್ಟಿಗೆ ನೋಡಿ ಟೇಬಲ್ ಹಾಕೋಣ. 3x x ತೊಗೊಳ್ಳೋಣ, ಇಲ್ಲಿಗೆ 3x ತೊಗೊಳ್ಳೋಣ. 1 x ಈಕ್ವಲ್ಸ್ ಟು 1 ತೊಗೊಂಡ ನಂತರ ಇಲ್ಲಾಗುತ್ತೆ 3, ಇಲ್ಲಿ 2 ತೊಗೊಂಡ ನಂತರ 6 ಆಗುತ್ತೆ. ಇಟ್ ಬಿಲಾಂಗ್ಸ್ ಟು ಎ, ಯಾಕಂದರೆ ಇಲ್ಲಿಂದ ನಾವು ಎ ಮೇಲೆ ಫ್ರಮ್ ಎ ಟು ಎ ಅಂದಿದ್ದಾರೆ, ಅಂದರೆ ಆನ್ ಎ, ಆರ್ ಆನ್ ಎ ಅಂತ ಹೇಳಿ ಇದು ಎರಡೂ ಸೇಮ್ ರೆಪ್ರೆಸೆಂಟ್ ಮಾಡ್ತದೆ. ಅಂದರೆ ರಿಲೇಷನ್ ಎಯಿಂದ ಎ ಬಿಲ್ಡ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು, ಡಿಫೈನ್ ಮಾಡಬೇಕು. ಇದು ಆರ್ ಆನ್ ಎನ್ನು ಸೇಮ್ ಮೀನಿಂಗೇ. ಸೊ ದಿಸ್ ಆಲ್ಸೋ ಬಿಲಾಂಗ್ಸ್ ಟು ಎ. ನಮ್ಮದು 1 ರಿಂದ 1 to 14 ಮಟ್ಟ ಎ ಸೆಟ್ಟಿಗೆ ಬರುತ್ತೆ. ಸೊ ಇದನ್ನೆಲ್ಲ ನೋಡಿದರೆ ಫಸ್ಟ್ ಆಫ್ ಆಲ್ ಇದನ್ನು ಎಗೆ ಬಿಲಾಂಗ್ ಆಗುತ್ತೆ. 3 ಬಿಲಾಂಗ್ಸ್ ಟು ಎ, ಮತ್ತು 3 × 3 9 ಆಗುತ್ತೆ. ಸೊ 9 ಆಲ್ಸೋ ಬಿಲಾಂಗ್ಸ್ ಟು ಎ. ಇವೆಲ್ಲ ಎಲಿಮೆಂಟ್ಸ್ ಬರುತ್ತೆ. ಎಕ್ಸಾಮ್ನಲ್ಲಿ ನೀವು ನಂಬರ್ಸ್ ಬರೆದ್ರೆ ಸಾಕು, ಇದನ್ನೆಲ್ಲ ಬಿಲಾಂಗ್ಸ್ ಟು ಏನು ಬರೀಬೇಕಾಗಲ್ಲ. ಇವಾಗ ನೋಡಿ 4 ಬಿಲಾಂಗ್ಸ್ ಟು ಎ ಆ್ಯಂಡ್ 12 ಹೇಗೆಂದರೆ ನೋಡಿ ಇಲ್ಲಿ ಎಕ್ಸಿನ ವ್ಯಾಲ್ಯೂ ಹಾಕ್ತಿದ್ದೀನಿ. 1 2 3 4 ಹಾಕಿದ ನಂತರ 12 ಸಿಕ್ಕಿದೆ ನಂಗೆ. ಓಕೆ, ಇದು ಬಿಲಾಂಗ್ಸ್ ಟು ಎ ಯಾಕಂದರೆ 14 ಮಟ್ಟ ನಂಬರ್ಸ್ ಇದೆ. ಸೊ 5 ಬಿಲಾಂಗ್ಸ್ ಟು ಎ ಬಟ್ 15 ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಇದರೊಳಗೆ 15 ಇಲ್ಲ, ಸೊ ಇದು ಪಾಸಿಬಲ್ ಇಲ್ಲ. ಸೊ ನಮಗೆ ರಿಲೇಷನ್ ಎಲ್ಲಿ ಬರುತ್ತೆ? ರಿಲೇಷನ್ನಲ್ಲಿ 1, 3, 2, 6, ಇದು ನೋಡಿ ರೋಸ್ಟರ್ ಫಾರ್ಮ್ನಲ್ಲಿದೆ. ಓಕೆ, ಇದನ್ನು ಫಸ್ಟ್ ಆಫ್ ಆಲ್ ಇಲ್ಲಿ ಕೊಟ್ಟಿರೋದು ನಮಗೆ, ಇದು ಕ್ವಶನಲ್ಲಿ ಕೊಟ್ಟಿದ್ದು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ. ಸೆಟ್ ಬಿಲ್ಡರಲ್ಲಿ ಇದನ್ನು ನಾನು ರೋಸ್ಟರ್ ಫಾರ್ಮ್ದಲ್ಲಿ ಬರೀತಿದ್ದೇನೆ. ಇದಾಗುತ್ತೆ 3 9 ಆ್ಯಂಡ್ 4 12. ಇದಾಯಿತು ರಿಲೇಷನ್ ವಿಚ್ ಇಸ್ ಅಗೇನ್ ರೋಸ್ಟರ್ ಫಾರ್ಮ್. ಇವಾಗ ನಾವು ಡೊಮೇನ್ ಬರಿಬೇಕಂತೆ. ಡೊಮೇನ್, ಕೋಡೊಮೇನ್ ಮತ್ತು ರೇಂಜ್. ಸೊ ಫಸ್ಟ್ ಆಫ್ ಆಲ್ ಡೊಮೇನ್ ಬರೆಯೋದು. ಡೊಮೇನಲ್ಲಿ ನೋಡಿ, ಈ ರಿಲೇಷನ್ ಬರೆದ ನಂತರ ರೋಸ್ಟರ್ ಫಾರ್ಮ್ನಲ್ಲಿ ಫಸ್ಟ್ ಎಲಿಮೆಂಟ್ ಇರುತ್ತೆ ಅಲ್ಲ, ದ್ಯಾಟ್ ಈಸ್ ಡೊಮೇನ್. 1 2 3 4. ಓಕೆ, ರೇಂಜ್ ಅಂದರೆ ಈಕ್ವಲ್ಸ್ ಟು ರೇಂಜ್ನಲ್ಲಿ ಸೆಕೆಂಡ್ ಎಲಿಮೆಂಟ್ ರೇಂಜಿಗೆ ಬರುತ್ತೆ. ಇದ್ರ ಬಗ್ಗೆ ನಾನು ಡಿಟೇಲಾಗಿ ವಿಡಿಯೋ ಮಾಡಿದ್ದೇನೆ, ಕೋಡೊಮೇನ್, ಡೊಮೇನ್ ಮತ್ತು ರೇಂಜ್ ಬಗ್ಗೆ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ 3 6 9 ಆ್ಯಂಡ್ 12. ರಿಲೇಷನ್ ಬಿಲ್ಡ್ ಆದ ನಂತರ ಫಸ್ಟ್ ಎಲಿಮೆಂಟಿಗೆ ಡೊಮೇನ್ ಅಂತಾರೆ, ಸೆಕೆಂಡ್ ಎಲಿಮೆಂಟಿಗೆ ರೇಂಜ್ ಅಂತಾರೆ. ಇವಾಗ ಕೋಡೊಮೇನ್ ಇದೆಯಲ್ಲ, ಕೋಡೊಮೇನ್ನಲ್ಲಿ ಇವಾಗ ನೋಡಿ, ನಾವು ರಿಲೇಷನ್ ಎ ಟು ಬಿ ಸೆಟ್ ಮಾಡಿದಾಗ ಸೆಕೆಂಡ್ ಸೆಟ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟ್ ಸೆಟ್ನ ಕೋಡೊಮೇನ್ ಅಂತಾರೆ. ಅಂದರೆ ಕೋಡೊಮೇನ್ ಅಂದರೆ ಫುಲ್ ಕಂಪ್ಲೀಟ್ ಸೆಟ್. ಸೆಕೆಂಡ್ ಸೆಟ್ಟಿಗೆ ಅಂತಾರಲ್ಲ, ಅದನ್ನು ಫುಲ್ ಕಂಪ್ಲೀಟಾಗಿ ತೊಗೊಂಡ್ರೆ ಕೋಡೊಮೇನ್ ಇರುತ್ತೆ. ಇಲ್ಲಿ ಎ ಸೆಟ್ ಇದೆಯಲ್ಲ, ಇಲ್ಲಿ ನಾವು ರಿಲೇಷನ್ ಬಿಲ್ಡ್ ಮಾಡಿರೋದು ಕ್ವಶನಲ್ಲಿ ಕೊಟ್ಟಿದ್ದು ಎ ಆನ್ ಎ ಇದೆ. ಸೊ ಬೇಸಿಕ್ಲಿ ಇಲ್ಲಿ ಸೆಕೆಂಡ್ ಸೆಟ್ ಏನಿದೆ ಅಲ್ಲ, ಎ ಇದೆ. ಸೊ ಇಟ್ ಈಸ್ 1 2 3, ಅದೇ ಕೋಡೊಮೇನ್ ನಮ್ಮದು. 6 7 8 9 10 11 12 13 ಮತ್ತು 14 ಇಷ್ಟೆಲ್ಲ ಕೋಡೊಮೇನ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ. ಮತ್ತು ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.